ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಮೈಂಡ್ ಮಂತ್ರ ಚಾನಲಿಂದ. ಇವತ್ತು ಒಂದು ಗಂಭೀರವಾದ ವಿಷಯದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದೀನಿ. ಮಕ್ಕಳು ಈಗ ತುಂಬ ರೀಲ್ಸ್ ಅಂತ ಮಾಡ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾರೆ. ಆಮೇಲೆ ಅವರು 3 ವರ್ಷದಿಂದನೇ ನಾವು ರೀಲ್ಸ್ ಎಲ್ಲ ಮಾಡಬೇಕು ಅಂತ ಒಂದು ಕಲ್ಪನೆ ಬಂದುಬಿಟ್ಟಿದೆ ಮಕ್ಕಳಿಗೆ. ಅದು ಯಾಕೆ ಮಾಡ್ತಿದ್ದಾರೆ ಏನು ಅಂತಲೂ ಅವ್ರಿಗೆ ಪರಿಕಲ್ಪನೆ ಇಲ್ಲ. ಈ ಸಾಮಾಜಿಕ ಮಾಧ್ಯಮದಿಂದ ತುಂಬ ವಿಷಯಗಳು ಮಕ್ಕಳಿಗೆ ಬೇಗ ಸಿಗುತ್ತೆ. ಅದರಲ್ಲಿ ಈ ಮೊಬೈಲ್ಸಲ್ಲಿ ರೀಲ್ ಮಾಡೋದು, ಆಮೇಲೆ ಅವರ ಒಂದು ವಯಸ್ಸಿಗೆ ತಕ್ಕ ಒಂದು ಭಾವನೆಗಳ ಅಲ್ಲದೇ ಇರೋದು. ಅಂದರೆ ದೊಡ್ಡ ಇವಾಗ 3 ವರ್ಷದ ಮಗು ಒಂದು 15-16 ವರ್ಷದ ಒಂದು ಹೆಣ್ಮಗಳ ಥರ ಇಲ್ಲ ಗಂಡು ಹುಡುಗನ ಥರ ರೀಲ್ ಮಾಡೋದು. ಅಂದರೆ ಭಾವಗಳಲ್ಲಿ ಅವರದೇ ಆದ ರೀತಿಯ ನಗೋದು, ವ್ಯಂಗ್ಯವಾಗಿ ಮಾತಾಡೋದು, ಇಲ್ಲ ಸಿಟ್ಟಲ್ಲಿ ಯಾವುದಾದ್ರೂ ಒಂದು ರೀಲ್ ಮಾಡೋದು, ಇಲ್ಲ ಅತಿರೇಕದ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ರೀಲ್ಸಲ್ಲೆಲ್ಲ. ಅದು ಮಕ್ಕಳಿಗೆ ತುಂಬ ಅಪಾಯಕಾರಿ. ಈ ಮನೋರಂಜನೆಗೆ ಮಾಡಲೇಬೇಕು, ಹೌದು, ಎಲ್ಲ ಬೇಕು. ಸಾಮಾಜಿಕ ಮಾಧ್ಯಮನ ನಾವು ನೋಡಬೇಕು, ಈ ಒತ್ತಡದ ಜೀವನದಲ್ಲಿ ಬೇಕೇ ಬೇಕು. ಆದರೆ ಮಕ್ಕಳು ಅವರ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ. ಇವಾಗ 1.5-2 ವರ್ಷದಿಂದನೇ ಪೋಷಕರು ಒಂಥರ ರೀಲ್ ಮಾಡೋದು, ರೀಲ್ಸ್ ಎಲ್ಲ ಮಾಡಿಸೋದು ಮಕ್ಕಳ ಕೈಲಿ. ಅದಕ್ಕೋಸ್ಕರನೇ ರೆಡಿ ಮಾಡೋದು ಹುಡುಗರಿಗೆ. ಅವರ ಭಾವನೆಗಳಲ್ಲಿ ತುಂಬ ಇದರಿಂದ ಬದಲಾವಣೆಗಳು ಕಂಡುಬರುತ್ತೆ. ಈ ವೈಯಕ್ತಿಕ ಒಂದು ಬೆಳವಣಿಗೆಯಲ್ಲಿ ಇದರ ಪಾತ್ರ ನಕಾರಾತ್ಮಕವಾಗಿ ಬೀರುತ್ತೆ ಮಕ್ಕಳ ಮೇಲೆ. ಅದಕ್ಕೋಸ್ಕರನೇ ಕೆಲವು ಅಂಶಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. 3 ವರ್ಷದಿಂದ 21 ವರ್ಷದವರೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ಬೋದು. ಇದು ಒಂದು ಅತ್ಯಮೂಲ್ಯವಾದ ಒಂದು ಘಟ್ಟ ಅಂತ ನಾವು ಹೇಳ್ತೀವಿ. ಈ 3 ವರ್ಷದಿಂದ 21 ವರ್ಷವರೆಗೂ, 3 ವರ್ಷದಿಂದ 5 ವರ್ಷ, 5 ವರ್ಷದಿಂದ ಹಾಗೆ ಮುಂದೆ ಹಂತ ಹಂತವಾಗಿ ಮಕ್ಕಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆಯನ್ನು ಹೊಂದುತ್ತಾರೆ. ಈ ಕಾಲಘಟ್ಟದಲ್ಲಿ ಮಕ್ಕಳು ನೈಸರ್ಗಿಕವಾಗಿ ಬೆಳವಣಿಗೆಯನ್ನು ಹೊಂದಬೇಕಾಗತ್ತೆ. ಈ ನಾವು ರೀಲ್ಸ್ ಮಾಡೋದ್ರಿಂದ ಏನಾಗುತ್ತೆ ಮಕ್ಕಳ ಜೊತೆಗೆ ಅಂದರೆ, ಒಂದು ಕೃತಕ ಹಾವಭಾವಗಳನ್ನು ಸೃಷ್ಟಿ ಮಾಡೋದಕ್ಕೆ. ಅಂದರೆ ಒಂದು 5 ವರ್ಷದ ಮಗುವಿಗೆ ಈಗ ನಾವು 15-20 ವರ್ಷದ ಹುಡುಗಿ ಥರ ನಾವು ಅವ್ರ ಥರ ನಟನೆ ಮಾಡಿಸೋದು, ಅದನ್ನು ಎವ್ರಿ ದಿನ ರೂಢಿ ಮಾಡೋದು. ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ, ರೂಢಿ ಮಾಡಿಸೋದು ಅವರಿಗೆ. ಹೇಗೆ ನಟನೆ ಮಾಡೋದು, ನಗೋದು ಹೇಗೆ, ಸಿಟ್ಟು ಬರ್ಸೋದು ಹೇಗೆ, ಹೀಗೆಲ್ಲ ಹೇಳಿಕೊಟ್ಟಾಗ ಮಗು ಅದನ್ನು ದಿನದಿಂದ ದಿನಕ್ಕೆ ಪ್ರಾಕ್ಟೀಸ್ ಮಾಡುತ್ತೆ. ಅದು ಏನಾಗುತ್ತೆ ಆ ಮಗುವಿನಲ್ಲಿ ಅಂದರೆ, ದೈಹಿಕವಾಗಿ ಹಲವಾರು ಅದು ರೂಢಿಗಳನ್ನು ಮಾಡ್ಕೊಳ್ತಾ ಇರುತ್ತೆ ಮಗು. ಹೀಗೆ ಮಾಡಿದ್ರೆ ಹಿಂಗೆ ಕಾಣಿಸ್ತೀವಿ, ಚೆನ್ನಾಗಿ ಕಾಣಿಸ್ತೀವಿ, ಹೀಗೆ ಅದು ಒಳ್ಳೆಯ ಒಂದು ರೀಲ್ ಹೊರಗೆ ಬರೋ ಥರ, ರೀಲ್ ಮಾಡೋ ಥರ ಅದು ಪ್ರಾಕ್ಟೀಸ್ ಮಾಡ್ತಾ ಇರುತ್ತೆ. ಇದರಿಂದ ಮಗುವಿನ ಒಂದು ಬೆಳವಣಿಗೆಯ ಮೇಲೆ ನಿಜವಾಗ್ಲೂ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಆ ಒಂದು ಕೃತಕ ಹಾವಭಾವಗಳನ್ನು ಅದಕ್ಕೆ ರೂಢಿಸಿದಾಗ ಅದು ಸ್ವಲ್ಪ ದಿನ ಆದರೆ ಏನೂ ಪ್ರಭಾವ ಬೀರಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ನಿಜವಾಗ್ಲೂ ಮಕ್ಕಳ ಮೇಲೆ ಅದು ಪ್ರಭಾವ ಬೀರುತ್ತೆ. ಆ ಮಗುವಿನ ಒಂದು ವಿದ್ಯಾಭ್ಯಾಸ, ಕಲಿಕೆಯ ಮೇಲೆ ಆಸಕ್ತಿ ಕಮ್ಮಿ ಆಗುತ್ತೆ. ಆಮೇಲೆ ಯಾವುದೇ ಒಂದು ಚಟುವಟಿಕೆಯಲ್ಲಿ ಅದಕ್ಕೆ ಆಸಕ್ತಿ ಇರಲ್ಲ. ರೀಲ್ಸ್ ಮಾಡಬೇಕು, ಹಿಂಗೆ ನಗಬೇಕು, ಹಂಗೆ ಹಾಡು ಹೇಳಬೇಕು, ಹಿಂಗೆ ಡ್ಯಾನ್ಸ್ ಮಾಡಬೇಕು, ಹಿಂಗೆ ಮಾಡಿದ್ರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಬೇರೆಯವ್ರದ್ದು ರೀಲ್ಸು ತುಂಬ ಚಲಾವಣೆಯಲ್ಲಿದೆ, ಯಶಸ್ವಿಯನ್ನು ಪಡೀತಾ ಇದೆ, ನಂದು ಇನ್ನೂ ಚೆನ್ನಾಗಿ ಆಗಬೇಕು, ನಾನು ಇನ್ನೂ ಚೆನ್ನಾಗಿ ಕಾಣಬೇಕು, ನಾನು ಹೆಂಗೆ ಮಾತಾಡಬೇಕು, ಅದೇ ಯೋಚನೆಯಲ್ಲಿ ಮಗು ಕಾಲವನ್ನು ಕಳೆಯುತ್ತೆ. ಅದರ ಒಂದು ಬೆಳವಣಿಗೆಯ ಹಂತದಲ್ಲಿರುವ ಮಗು ಈ ಥರ ಬೇಡದ ಒಂದು ವಿಷಯದ ಕಡೆ ತುಂಬ ಆಸಕ್ತಿಯನ್ನು ಅದು ಬೆಳೆಸ್ಕೊಳ್ಳುತ್ತೆ. ಇದು ನಿಜವಾಗ್ಲೂ ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ. ಯಾವುದು ಅದಕ್ಕೆ ಜೀವನಕ್ಕೆ ಪೂರಕವಾಗಿ ನಿಜವಾಗ್ಲೂ ಬೇಕಾಗುತ್ತೋ ಅದನ್ನು ನಾವು ರೂಢಿಸ್ಬೇಕು ಮಗುವಿನಲ್ಲಿ, ಅದರ ಆರೋಗ್ಯದ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು. ಆದರೆ ಅದೇ ಅತಿರೇಕಕ್ಕೆ ಹೋದಾಗ, ಇದು ಇಲ್ಲದೇ ಇದ್ದರೆ ಜೀವನವೇ ಇಲ್ಲ ಅನ್ನೋ ಮಕ್ಕಳು ಸಹ ಈಗ ತುಂಬ ಜನ ಇದ್ದಾರೆ. ಲಕ್ಷಾಂತರ ಮಕ್ಕಳು ದೇಶದಾದ್ಯಂತ ರೀಲ್ಸ್ಗಳು ಮಾಡಬೇಕು, ಹಾಕಬೇಕು, ಅದು ಒಂಥರ ಗೀಳಿನ ಥರ ಅವರನ್ನು
ಆವರಿಸ್ಕೊಂಡ್ಬಿಟ್ಟಿದೆ. ದಿನಾಲೂ ಒಂದು ರೀಲ್ ಮಾಡಿ ಹಾಕಲಿಲ್ಲ ಅಂದರೆ ಅವರಿಗೆ ದಿನ ಪೂರ್ತಿ ಆಗಲ್ಲ. ಏನೋ ಒಂದು ಒತ್ತಡ, ಖಿನ್ನತೆ, ಮಾನಸಿಕ ಹಿಂಸೆಯನ್ನು ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಇದು ಈಗ ಒಂದು ಸಣ್ಣ ವಿಷಯವಾಗಿ ನಾವು ನೋಡ್ತಾ ಇದ್ವಿ. ಇದೇ ಕೆಲವು ವರ್ಷಗಳ ನಂತರ ಮಾನಸಿಕವಾಗಿ ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ. ಮಕ್ಕಳು ಜೀವನದಲ್ಲಿ ನೈಸರ್ಗಿಕವಾಗಿ ಬೆಳವಣಿಗೆಯನ್ನು ಹೊಂದಬೇಕು. ಈ ಥರ ತುಂಬ ಒತ್ತಡದಲ್ಲಿ ಮಕ್ಕಳು ಬೆಳವಣಿಗೆ ಹೊಂದಿದರೆ ಏನು ಜೀವನದಲ್ಲಿ ನಿಜವಾಗ್ಲೂ ಮಾಡುವ ಕೆಲವು ಅಂಶಗಳು ಅವನ್ನು ಕಡೆಗಣಿಸ್ತಾರೆ. ಕುಟುಂಬದ ಒಂದು ಬಾಂಧವ್ಯನೂ ಕಡಿಮೆ ಆಗುತ್ತೆ. ಸಾಮಾಜಿಕ ಹೊಣೆಯ ಪರಿಕಲ್ಪನೆಯೇ ಅವರಿಗಿರಲ್ಲ ಮಕ್ಕಳಿಗೆ. ಅವರಾಯಿತು, ಅವ್ರ ಜೀವನ ಆಯಿತು, ರೀಲ್ಸ್ ಮಾಡೋದಾಯಿತು, ಹೇಗೆ ಒಂದು ಹೆಸರನ್ನು ಗಳಿಸೋದು, ದುಡ್ಡನ್ನು ಮಾಡೋದು, ಇದೇ ಒಂದು ಪರಿಕಲ್ಪನೆಯಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ ಈಗಿನ ಪರಿಸ್ಥಿತಿಯಲ್ಲಿ. ಇದು ನಿಜವಾಗ್ಲೂ ಮಕ್ಕಳ ಭವಿಷ್ಯತ್ತಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಒಂದೇ ಸರಿ ಅವರಿಗೆ ನೀನು ರೀಲ್ಸ್ ಮಾಡಬೇಡ ಅಂದರೂ ಸಹ ತುಂಬ ಕಷ್ಟ ಇದೆ. ಈಗ ನೀವು ದಿನದಿಂದ ದಿನಕ್ಕೆ ಮಗುವನ್ನು ಆ ಚಟುವಟಿಕೆಯಿಂದ ಹೊರಗೆ ತರಬೇಕು. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅಂದರೆ ಹವ್ಯಾಸಗಳಲ್ಲಿ ಅವರನ್ನು ರೂಢಿಸ್ಬೇಕು. ಏನೆಲ್ಲ ಹವ್ಯಾಸಗಳು ನೀವು ಮಾಡ್ಬೋದು ಅಂದರೆ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡ್ಬೋದು ಯಾವುದೇ ಥರದ. ಇಲ್ಲ ಅಂದರೆ ಅವರಿಗೆ ಸಂಗೀತ ಹೇಳ್ಕೊಡೋದು, ಇಲ್ಲ ಚೆಸ್ ಆಡ್ಬೋದು, ಕೇರಮ್ ಆಡ್ಬೋದು, ಆಮೇಲೆ ಒಂದು ಕತೆಗಳ ಪುಸ್ತಕಗಳನ್ನು ಅವರಿಗೆ ಓದಿ ಹೇಳೋದು, ಅವರು ಓದೋ ಥರ ಮಾಡೋದು, ಆಮೇಲೆ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಬೆಳವಣಿಗೆ ಮಾಡೋದು. ಬರವಣಿಗೆಯಲ್ಲಿ ನೀನು ಈ ಥರ ಕತೆ ಅವರು ಏನೇ ಬರಿಬೋದು, 2-3 ಲೈನ್ ಬರಿಬೋದು, ಅದು ಅವರಿಗೆ ಅನುಕೂಲ ಆಗುತ್ತೆ ಅದರಿಂದ ಹೊರಗೆ ಬರೋಕ್ಕೆ. ನೀವು ಒಂದೇ ಸರಿ ಇವತ್ತಿಂದ ರೀಲ್ಸ್ ಮಾಡಬಾರ್ದು, ನೀನು ಹಂಗಿರು ಹಿಂಗಿರು, ನಿನಗೆ ಈ ಜೀವನಕ್ಕೆ ಆ್ಯಕ್ಚುಲಿ ರೀಲ್ಸಿಂದ ಭಾಳ ಕೆಟ್ಟ ಪರಿಣಾಮ ಇದೆ ಅಂದರೆ ಅವ್ರಿಗೆ ಗೊತ್ತಾಗಲ್ಲ, ಮಕ್ಕಳಿಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಅದಕ್ಕೆ ಅದರಿಂದ ಹೇಗೆ ನಾವು ಹೊರಗೆ ತರಬೇಕು ಅಂತ ಪೋಷಕರು ದಿನದಿಂದ ದಿನಕ್ಕೆ ಯೋಚನೆ ಮಾಡಬೇಕಾಗತ್ತೆ. ಅವರನ್ನು ಅದರಿಂದ ಮೆಲ್ಲಕ್ಕೆ ಹೊರಗೆ ತರಬೇಕಾಗತ್ತೆ ಬೇರೆ ಒಂದು ಚಟುವಟಿಕೆಗಳ ಮೂಲಕ. ಇದು ಮಕ್ಕಳಿಗೂ ಒಂದು ಕಷ್ಟದ ಕೆಲಸ, ಪೋಷಕರಿಗೂ ತುಂಬ ಕಷ್ಟದ ಕೆಲಸ ಅಂತ ನನಗೆ ಗೊತ್ತು. ಆದರೆ ಮಗುವಿನ ಬೆಳವಣಿಗೆಗೆ ಯಾವುದು ಒಂದು ಅಂಶ ನಿಜವಾಗ್ಲೂ ಒಳ್ಳೆಯದು ಅದನ್ನು ಅವರಿಗೆ ರೂಢಿ ಮಾಡಿಕೊಡೋದು ನಮ್ಮ ಪೋಷಕರ ಕರ್ತವ್ಯ. ಅವರಿಗೆ ಹಾನಿಯನ್ನು ಮಾಡೋ ಯಾವುದೇ ಅಂಶವನ್ನು ನಾವು ಅದರಿಂದ ಬೇರ್ಪಡಿಸ್ಬೇಕು, ಅದರ ಬಗ್ಗೆ ಹೇಳಬೇಕು, ತಿಳಿ ಹೇಳಬೇಕು. ಅದರಿಂದ ನಮ್ಮ ಮಗುವನ್ನು ಹೊರಗೆ ತರಬೇಕು. ಇದರಿಂದ ಹಾನಿ ಇದೆ ಅಂತ ಅವರಿಗೆ ತಿಳಿ ಹೇಳಿ ಅವರನ್ನು ಒಂದು ಒಳ್ಳೆಯ ಆರೋಗ್ಯಪೂರ್ಣವಾದ ವಾತಾವರಣಕ್ಕೆ ನಾವು ತೆಗೆದುಕೊಂಡು ಬರಬೇಕು. ಇದರಿಂದ ಮಕ್ಕಳ ಒಂದು ಭವಿಷ್ಯ ಚೆನ್ನಾಗಿರುತ್ತೆ. ಬರೀ ಜೀವನಕ್ಕೆ ಹೆಸರು ಮಾಡೋದು, ದುಡ್ಡು ಮಾಡೋದು, ಆಮೇಲೆ ತುಂಬ ಜನ ನಿಮಗೆ ಫ್ಯಾನ್ಸ್ ಆಗೋದು, ಅದೆಲ್ಲ ಇವಾಗ ಮಕ್ಕಳಲ್ಲಿ ತಲೆಯಲ್ಲಿ ತುಂಬಿದ ವಿಷಯಗಳು. ತುಂಬ ಜನಪ್ರಿಯತೆ ಬಂದುಬಿಡುತ್ತೆ, ನಮಗೆ ಅದಾಗತ್ತೆ. ಇದು ನಿಜವಾಗ್ಲೂ ಮಕ್ಕಳ ಮನಸ್ಸಿನ ಮೇಲೆ ಒತ್ತಡವನ್ನು ಆದಷ್ಟು ಜಾಸ್ತಿ ಮಾಡುತ್ತೆ. ದಿನದಿಂದ ದಿನಕ್ಕೆ, ತಿಂಗಳುಗಳಿಂದ ತಿಂಗಳುಗಳಿಗೆ ಮಕ್ಕಳು ನಾವು ನೋಡಿದಾಗ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ನಾವು ಇದನ್ನು ಮಾಡಬೇಕು, ಹಿಂಗೆ ಕಾಣಬೇಕು, ನಮ್ಮೊಂದು ರೀಲ್ಸ್ ಈ ಥರ ಹೊರಗೆ ಬರಬೇಕು, ಇದು ಹಿಟ್ಟಾಗಬೇಕು, ಈ ಥರ ಅವರು ಅದೇ ಗುಂಗಿನಲ್ಲಿ ಜೀವನವನ್ನು ಕಳೆಯೋ ಥರ ಆಗುತ್ತೆ. ಇದು ತುಂಬ ಒಂದು ಗಂಭೀರವಾದ ವಿಷಯ. ಇದನ್ನು ನಾವು ನಿಜವಾಗ್ಲೂ ಪರಿಗಣನೆಗೆ ತಗೋಬೇಕು. ನಾವು ಪೋಷಕರು ಮಕ್ಕಳಿಗೆ ಯಾವುದು ಒಳ್ಳೆಯದೋ ಅದನ್ನು ರೂಢಿ ಮಾಡಬೇಕು. ಇದರಿಂದ ಅವ್ರಿಗೂ ಒಳ್ಳೆಯದು, ಸಮಾಜಕ್ಕೂ ಸಹ ಒಳ್ಳೆಯದು. ಈ ವಿಷಯವನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೆ. ತುಂಬ ಅತಿರೇಕದ ರೀಲ್ಸ್ ಮಾಡೋದು, ಮಕ್ಕಳು ಆ ವಯಸ್ಸಿಗಲ್ಲದೆ ಇರೋ ಬೇರೆ ವಯಸ್ಸಿನ ಹಾವಭಾವಗಳನ್ನು ವ್ಯಕ್ತಪಡಿಸೋದು, ಅದನ್ನು ರೂಢಿ ಮಾಡ್ಕೊಳ್ಳೋದು, ಇದೆಲ್ಲ ಅವರ ಬೆಳವಣಿಗೆಗೆ ಮಾರಕ. ಆದಷ್ಟು ಇದನ್ನು ತಡೆಗಟ್ಟಬೇಕು ಅಂತ ಹೇಳಬೇಕು ಅಂತಲೇ ನಾನು ಈ ವಿಡಿಯೋ ಮಾಡಿರೋದು. ಆದಷ್ಟು ನಿಮ್ಗೆ ಇಷ್ಟ ಆದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ತಲುಪಬೇಕನ್ನೋದೇ ನನ್ನ ಒಂದು ಆಸೆ. ಮುಂದಿನ ಸರಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.